ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸೂಪರಾಗಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಈಸಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎರಡು ಬದನೆಕಾಯಿ, ಒಂದು ಆಲೂಗಡ್ಡೆ ಇದ್ದರೆ ಸಾಕು, ಈ ಸೂಪರ್ ಆಗಿರುವಂಥ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ನಾವು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ತಿನ್ಬೋದು. ಈ ರೆಸಿಪಿನ ನೋಡೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಇದನ್ನು ಮಾಡೋಕ್ಕೆ ಫಸ್ಟ್ ನಾನು ಏನು ಮಾಡಿದ್ದೀನಿ, 2 ಬದನೆಕಾಯಿ ಮತ್ತು 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆಯಿಂದ ಸಿಪ್ಪೆನ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಬದನೆಕಾಯಿನ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈ ಪಲ್ಯನ ನಾನಿಲ್ಲಿ 4 ಮೆಂಬರ್ಸ್ಗೆ ಮಾಡ್ತಾ ಇದ್ದೀನಿ. 2 ಬದನೆಕಾಯಿ, 1 ಆಲೂಗಡ್ಡೆಯಿಂದ 4 ಮೆಂಬರ್ಸ್ಗೆ ಇದು ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟ್ 1 ಈರುಳ್ಳಿ, ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಚಿಕ್ಕ ಟೊಮ್ಯಾಟೋನ ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಮಸಾಲೆಗಳು ಏನಂದರೆ, ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ನಾನು. ಆಮೇಲೆ ಇದು ಹಸಿ ಶೇಂಗಾನೆ ನಾನಿಲ್ಲಿ ಮಿಕ್ಸಿ ಮಾಡಿ ಪೌಡರ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಏನು ಹುರಿದಿಲ್ಲ, ಇದನ್ನು ಹಸಿ ಶೇಂಗಾನೆ ನಾನಿಲ್ಲಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಹುಚ್ಚೆಳ್ಳು ಪುಡಿ ಅಥವಾ ಗುರಾಳ್ ಪುಡಿ ಏನಂತೀವಲ್ವ, ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡಬೇಕು, ಒಂದು ಕುಕ್ಕರ್ ತೊಗೊಳ್ಳಿ. ಯಾವುದೇ ರೀತಿ ಗ್ಯಾಸ್ ಆನ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಕುಕ್ಕರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇವನ್ನ ಕಟ್ ಮಾಡಿದ ಮೇಲೆ ನೀರಲ್ಲಿ ಹಾಕಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಎರಡೂ ಕೂಡ ಕಪ್ಪಾಗಿಬಿಡುತ್ತೆ, ಬದನೆಕಾಯಿ ಆಗಲಿ ಆಲೂಗಡ್ಡೆ ಆಗಲಿ. ಹಾಗಾಗಿ ನೀರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಟ್ರೆ ಕಪ್ಪಾಗೋದಿಲ್ಲ. ಇವಿಷ್ಟನ್ನು ಹಾಕಿ ನೆಕ್ಸ್ಟ್ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಗ್ಯಾಸ್ನ ನಾನಿನ್ನೂ ಆನ್ ಮಾಡಿಲ್ಲ, ಡೈರೆಕ್ಟ್ ಹಾಗೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಖಾರ ಯಾವ ಥರ ತಿಂತೀರಿ ಮತ್ತು ಎಷ್ಟು ಖಾರ ಇದೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ನಿಮಗೆ ಬೇಡ ಅಂದರೆ ಈ ಗರಂ ಮಸಾಲನ ಸ್ಕಿಪ್ ಮಾಡಿ, ನಾನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ, ಹಂಗಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಅದಿಷ್ಟು ಬೇಯೋಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಹಾಕಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬದನೆಕಾಯಿ ಆಲೂಗಡ್ಡೆ ಬೇಗನೆ ಬೇಯುತ್ತೆ ಅಂತೇಳಿ. ಇದಿಷ್ಟನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಆಮೇಲೆ ಗ್ಯಾಸ್ ಮೇಲೆ ಇಡಿ. ಅಲ್ಲಿವರೆಗೂ ನಮಗೆ ಗ್ಯಾಸ್ ನೆಸೆಸಿಟಿ ಇಲ್ಲ. ಗ್ಯಾಸ್ ಮೇಲೆ ಇಟ್ಟು ಒಂದು 2 to 3 ವಿಸಿಲ್ಸ್ನ ಬಿಟ್ಕೊಳ್ಳಿ. ಅಂದರೆ ಆಲೂಗಡ್ಡೆ ಬದನೆಕಾಯಿ ಫುಲ್ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕುಕ್ಕರಲ್ಲಿ 2 to 3 ವಿಸಿಲ್ಸಲ್ಲಿ ಬಿಟ್ಕೊಳ್ಳಿ. ನಾನಿಲ್ಲಿ 2 ವಿಸಿಲ್ಸ್ಗೆ ಬಿಟ್ಟಿದ್ದೀನಿ. ನೋಡಿ, ಇವಾಗ ಲಿಡ್ ತೆಗೆದು ನೋಡಿದರೆ ಇಷ್ಟು ಚೆನ್ನಾಗಿ ಬೆಂದಿದೆ. ಇದು ನಮಗೆ ಇದಕ್ಕೆ ಬೇಯಬೇಕು, ಬದನೆಕಾಯಿ ಆಗಲಿ ಆಲೂಗಡ್ಡೆ ಆಗಲಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಮಗೆ ಈ ಥರ ನೀರಿದೆ. ಹಾಗಾಗಿ ಏನು ಮಾಡ್ತೀನಿ, ನಾನು ಮತ್ತೆ ನೀರನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಪೌಡರ್ ಮಾಡಿರೋ ಅಂಥ ಶೇಂಗಾ ಮತ್ತು ಹುಚ್ಚೆಳ್ಳು ಪುಡಿ ಅಥವಾ ಗುರಾಳ್ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀರಿನ ಕ್ವಾಂಟಿಟಿ ಕಮ್ಮಿ ಇದ್ದರೆ ಗ್ಯಾಸ್ ಆನ್ ಮಾಡ್ದೇನೆ ನೀವು 2 ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಡಿ. ಇಲ್ಲ ನೀರು ಜಾಸ್ತಿ ಆಗಿದೆ ಅಂತಂದರೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿ 2 ಪೌಡರ್ನ ಹಾಕೋದ್ರಿಂದ ನೀರಿನ ಕ್ವಾಂಟಿಟಿ ಕಮ್ಮಿ ಆಗಿ ನಮಗೆ ಗ್ರೇವಿ ಗಟ್ಟಿಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೀರು ಕಮ್ಮಿ ಆಗಿದ್ರೆ ಏನು ಗ್ಯಾಸ್ ಆನ್ ಮಾಡಬೇಡಿ, ಹಾಗೇ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಡಿ. ನೀರು ಜಾಸ್ತಿ ಆಗಿತ್ತು ನನಗೆ, ಹಾಗಾಗಿ ಗ್ಯಾಸ್ನ ಆನ್ ಮಾಡಿ ಪೌಡರ್ನ ಹಾಕಿ ಒಂದು ಕುದಿ ಬರೋಕ್ಕೆ ಕುದಿಸ್ತಾ ಇದ್ದೀನಿ. ಕುದಿಸ್ಬಿಟ್ರೆ ನಮಗೆ ಆಟೋಮೆಟಿಕ್ಕಾಗಿ ಇದು ಗಟ್ಟಿಗಾಗ್ಬಿಡುತ್ತೆ. ನೋಡಿ, ಇಷ್ಟೇ ಸಿಂಪಲ್ ರೆಸಿಪಿ ಇದು. ಮನೆಯಲ್ಲಿ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಇನ್ನು PUC ಡಿಗ್ರಿ ಓದೋ ಅಂಥ ಚಿಕ್ಕ ಮಕ್ಕಳು ಕೂಡ ಟ್ರೈ ಮಾಡ್ಬೋದು. ಇನ್ನು ದೊಡ್ಡವರು ಕ್ವಿಕ್ಕಾಗಿ ಯಾರು ಮನೆಗೆ ಬಂದರೂ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.